ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ ಬೋಲ್ ಅರೋಮಾ. ಇವತ್ತು ನಾನು ತೋರಿಸುತ್ತಿರೋ ರೆಸಿಪಿ ಏನಂದರೆ ಬದನೆಕಾಯಿ ರೆಸಿಪಿ ತೋರಿಸುತ್ತಿದೆ. ಬದನೆಕಾಯಿ ಓನ್ಲಿ ಬದನೆಕಾಯಿ ಅಲ್ಲ, ಬದನೆಕಾಯಲ್ಲಿ ಹಾಲು ಹಾಕಿ ಮಾಡೋ ರೆಸಿಪಿ ನೀವು ಮಸ್ಟ್ ಟ್ರೈ ಮಾಡಿ. ನೋಡ್ತಿದ್ರೆ ನಾನು ಏನೇನು ತೊಗೊಂಡಿದ್ದೇನೆ ಎಲ್ಲ ತೋರಿಸುತ್ತಿದ್ದೇನೆ. ಫಸ್ಟ್ ವಾಟರ್ನಲ್ಲಿ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ಅದರಲ್ಲಿ ನಾವು ಈ ಕಟ್ ಮಾಡ್ಕೊಳ್ಳೋದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕೊಳ್ಳೋಣ. ಏನೇನು ಹಾಕೊಳ್ಳೋಣ ಅಂದರೆ ಆನಿಯನ್ಸ್, ಆಮೇಲೆ ಟೊಮೆಟೊ, ಆಮೇಲೆ ಮೆಣಸಿನ್ಕಾಯಿ, ಉಪ್ಪು ನೀರಲ್ಲಿ ಹಾಕೊಳ್ಳೋಣ. ಉಪ್ಪು ನೀರಲ್ಲಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವ ಜಮ್ಸ್ ಎಲ್ಲನೂ ಹೋಗುತ್ತೆ, ಆಮೇಲೆ ಅದರಲ್ಲಿರೋ ಬ್ಯಾಕ್ಟೀರಿಯಾನು ಎಲ್ಲನೂ ಹೋಗಿ ಕ್ಲೀನ್ ಆಗುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಆನಿಯನ್ಸ್ ಅನ್ನೋದು ಉದ್ದಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಯಾವಾಗ ಉದ್ದಾಗಿ ಕಟ್ ಮಾಡ್ಕೊತೀನಿ ಕರಿಗೆ ಆನಿಯನ್ಸ್ ಅನ್ನೋದು, ಅದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಸ್ಟ್ ಟ್ರೈ ಮಾಡಿ. ಆಮೇಲೆ ಈ ಟೊಮೆಟೊ ಅನ್ನೋದು ರೆಡ್ ಟೊಮೆಟೊ ತೊಗೊಳ್ಳಿ. ರೆಡ್ ಟೊಮೆಟೊ ತೊಗೊಳ್ಳೋದ್ರಿಂದ ಏನಂದರೆ ಕರಿ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ನನಗೆ ಕಟ್ ಮಾಡ್ಕೊಂಡು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮೆಂತಿ ಹಿಟ್ಟು ಹಾಕತ್ತಿದ್ದೇನೆ, ಸ್ವಲ್ಪ ಅರಿಶಿನ ಹಾಕತ್ತಿದ್ದೇನೆ. ಆ ಮೆಂತಿ ಹಿಟ್ಟು ಯಾಕೆ ಚೂಸ್ ಮಾಡ್ತೀನಿ ಅಂದರೆ ಮೆಂತಿ ಹಿಟ್ಟು ಒಳ್ಳೆಯದು ಹೆಲ್ತಿಗೆ. ನೀವು ಮಸ್ಟ್ ಟ್ರೈ ಮಾಡಿ. ಆಮೇಲೆ ಬಾಡಿಗೆ ಹೀಟ್ ಆಗಿದ್ದರೆ ಮೆಂತಿ ಹಿಟ್ಟು ನಮ್ಮ ಬಾಡಿಗೆ ಕೂಲ್ ಮಾಡುತ್ತೆ, ಒಳ್ಳೆಯದು. ನೋಡಿ, ನಾನು ಮೆಣಸಿನ್ಕಾಯಿ ಆಮೇಲೆ ಆನಿಯನ್ ಹಾಕಿ ಫ್ರೈ ಮಾಡುತ್ತಿದ್ದೇನೆ. ಈಗ ನಾನು ಏನು ಮಾಡುತ್ತಿದ್ದೆ ಅಂದರೆ ಆನಿಯನ್ ಫ್ರೈ ಆಗೋ ಮಟ್ಟ ನಾನು ಶುಂಠಿ ಆಮೇಲೆ ಬೆಳ್ಳುಳ್ಳಿ ತೊಗೊತಿದ್ದೇನೆ. ಅವಾಗ ನಾನು ಕುಟ್ಕೋತೇನೆ, ಪಕ್ಕದಲ್ಲಿ ಕುಟ್ಕೋತೇನೆ. ಆನಿಯನ್ ಫ್ರೈ ಆಗ್ತಾಯಿರುತ್ತೆ. ನೋಡಿ, ಕುಟ್ಕೊಳ್ಳೋಕೆ ಅವಕಾಶ ಇದ್ದರೆ ಕುಟ್ಕೊಳ್ಳೋಕೆ ಟ್ರೈ ಮಾಡಿ. ಕುಟ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ನಿಮ್ಗೆ ಅವಕಾಶ ಇಲ್ಲಂದರೆ ನೀವೇನು ಮಾಡ್ಕೋಬೇಕಂದ್ರೆ ಮಿಕ್ಸಿಗೆ ಹಾಕ್ಬೋದು, ಏನಾಗಲ್ಲ. ಕುಟ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಮಸ್ಟ್ ಟ್ರೈ ಮಾಡಿ ಕುಟ್ಕೊಳ್ಳೋಕ್ಕೆ. ಪಕ್ಕಕ್ಕೆ ಇಟ್ಕೊಂಡ ನಂತರ ಈಗ ನಾವು ಇದನ್ನು ಸ್ವಲ್ಪ ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಅಲ್ಲ, ಈಗ ಸ್ವಲ್ಪ ಟೊಮೆಟೊಗಳನ್ನು ಹಾಕೊಳ್ಳೋಣ. ನಾವು ಕಟ್ ಮಾಡ್ಕೊಂಡಿದ್ದ ಟೊಮೆಟೊಗಳನ್ನು ಹಾಕೊಳ್ಳೋಣ. ನೋಡಿ, ಕಲ್ಲುಪ್ಪು ಯೂಸ್ ಮಾಡುತ್ತಿದ್ದೇನೆ ನಾನು. ಕಲ್ಲುಪ್ಪು ಎಲ್ಲಿ ಯೂಸ್ ಮಾಡೋದಿಲ್ಲ ಅಡುಗೆಗಾಲ, ಅಲ್ಲಿ ನಾನು ಸಾಲ್ಟ್ ಯೂಸ್ ಮಾಡ್ತೇನೆ. ಆದರೆ ನಾನು ಹೆಚ್ಚು ಕಲ್ಲುಪ್ಪನ್ನು ಯೂಸ್ ಮಾಡ್ತೇನೆ. ಕಲ್ಲುಪ್ಪಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಬದನೆಕಾಯಿಗಳನ್ನು ಕಟ್ ಮಾಡ್ಕೊಳ್ಳೋಣ. ಬದನೆಕಾಯಿ ಮೇಲಿರೋ ಕಾಂಡದಿಂದ ಕಟ್ ಮಾಡ್ಕೊಳ್ತಿದ್ದೇನೆ ನಾನು. ಕಾಂಡ ತೆಗಿಯಾತಾ ಇಲ್ಲ, ಅದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಮಸ್ಟ್ ಟ್ರೈ ಮಾಡಿ. ನಾನು ಫ್ರೆಶ್ ಬದನೆಕಾಯಿಗಳನ್ನು ತೊಗೊತಿದ್ದೇನೆ, ಅದಕ್ಕೆ ಈಸಿಯಾಗಿ ಕಟ್ ಆಗುತ್ತೆ. ನೀವು ಗ್ರೀನ್ ಕಲರ್ ಬದನೆಕಾಯಿ ಅವೈಲಬಲ್ ಇದೆ ಅಂದರೆ ಪರ್ಪಲ್ ಕಲರ್ ಬದನೆಕಾಯಿಂದ ಸಹ ಮಾಡ್ಬೋದು, ಟೇಸ್ಟ್ ಏನು ಚೇಂಜ್ ಆಗೋಲ್ಲ. ಇದು ನಮ್ಮ ಸೈಡಲ್ಲಿ ನೆಲ್ಲೂರು ಬದನೆಕಾಯಿ ಅಂತಾರೆ ಇದನ್ನು. ನೀವು ಮಸ್ಟ್ ಟ್ರೈ ಮಾಡಿ. ಈ ಬದನೆಕಾಯಿ ನಿಮ್ಗೆ ಅವೈಲಬಲ್ ಇದ್ದರೆ ಗ್ರೀನ್ ಕಲರ್ ಬದನೆಕಾಯಿ ನೀವು ತರ್ಕೊಂಡು ಟ್ರೈ ಮಾಡಿ. ನೋಡಿ, ನಾನು ಈಗ 2 ಸ್ಪೂನ್ ಖಾರ ಹಾಕತ್ತಿದ್ದೇನೆ. ಖಾರ ಹಾಕಿದ ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಿದ್ದೇನೆ. ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ನೋಡ್ಕೊಳತ್ತಿದ್ದೇನೆ. ಉಪ್ಪು ನನಗೆ ಸರಿಯಾಗಿದೆ. ಈಗ ಕಟ್ ಮಾಡ್ಕೊಂಡಿದ್ದ ಉಪ್ಪು ನೀರಲ್ಲಿ ಹಾಕಿದ ಬದನೆಕಾಯಿಗಳನ್ನೆಲ್ಲ ಇಲ್ಲಿ ಹಾಕೊಳ್ಳೋಣ. ನಾವು ಫ್ರೆಶ್ ಬದನೆಕಾಯಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಮೇಲಿನ ಕಾಂಡ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಆ ಕಾಂಡ ಸಹ ತಿನ್ಬೋದು, ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಮತ್ತೆ ಇನ್ನೊಮ್ಮೆ ನೀವು ಹಾಕ್ತಾ ಇರ್ತೀರಾ ಬದನೆಕಾಯಿ ಕರ್ರಿ ಮಾಡುವಾಗೆಲ್ಲ ಕಾಂಡ ಹಾಕ್ತೀರಾ. ನೋಡಿ, ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ. ಆ ಬದನೆಕಾಯಿ ಅನ್ನೋದು ಆಯಿಲ್ನಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಮೇಲೆ. ಕರಿಬೇವು ಹಾಕಿ ಲಿಡ್ ಕ್ಲೋಸ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಹೋಗಿ ಬಿಡತ್ತಿದೆ. ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕುಕ್ ಆಗುತ್ತಿದೆ ಆಯಿಲ್ನಲ್ಲಿ. ಈಗ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಹಾಲು. ಇದು ಬಿಸಿ ಮಾಡಿ ರೂಮ್ ಟೆಂಪರೇಚರ್ನಲ್ಲಿ ಇಟ್ಟಿದ್ದ ಹಾಲು. ನೋಡ್ತಾ ಇದ್ರಲ್ಲ, ಹಾಲು ಹಾಕೋದ್ರಿಂದ ಏನು ಕೆಟ್ಟಾಗಲ್ಲ ಕರ್ರಿ ಅನ್ನೋದು. ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗತ್ತಿದೆ. ಇದೇ ನಮ್ಮ ಸೀಕ್ರೆಟ್ ರೆಸಿಪಿ. ಹಾಲು ಹಾಕಿ ಮಾಡಿದ ಬದನೆಕಾಯಿ ಭಾಳ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟಿದ್ರೆ ಕರಗಿ ಹೋಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಚಪಾತಿಯಲ್ಲಿರಲಿ, ಬಗಾರ ರೈಸ್ ಇರಲಿ, ಎತ್ತರಲ್ಲಿನೂ ಚೆನ್ನಾಗಿರುತ್ತೆ, ರೋಟಿಯಲ್ಲಿರಲಿ, ಎಲ್ಲ ಒಳಗೂ ಚೆನ್ನಾಗಿರುತ್ತೆ. ನೀವು ಮಸ್ಟ್ ಟ್ರೈ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗತ್ತಿದೆಲ್ಲ. ನೋಡಿ, ಆಯಿಲ್ ಎಲ್ಲ ಮೇಲೆ ಬರತ್ತಿದೆ. ಈಗ ನಾವು ಲಾಸ್ಟಿಗೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಕಮ್ಮಿ ಆಗಿದೆ ನನಗೆ, ಅದಕ್ಕೆ ಸ್ವಲ್ಪ ನಾನು ಕಲ್ಲುಪ್ಪನ್ನು ಹಾಕತ್ತಿದ್ದೇನೆ. ಕಲ್ಲುಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡೋಣ ಒಂದು 5 ನಿಮಿಷ.
ಆಯಿಲ್ ಹೆಚ್ಚಾಗಿದೆ ಅಂತ ತಿಳ್ಕೊತಿದ್ದೀರಿ, ಆದರೆ ಆ ಆಯಿಲ್ ಇದ್ರೇ ಅದಕ್ಕೆ ಟೇಸ್ಟು, ಆದರೆ ಹೆಚ್ಚು ಆಯಿಲ್ ಹೆಚ್ಚೇನಿಲ್ಲ, ಅದು ಊಟದಲ್ಲಿ ಕರೆಕ್ಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗತ್ತೆ ನಮಗೆ. ನೋಡ್ತಾ ಇದ್ದೀರಿ, ಲಾಸ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಕೊತ್ತಂಬರಿ ಹಾಕಿ ಡಿಶ್ ಔಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಿ ಅಲ್ಲಿ ಚೆನ್ನಾಗಿ ಕಾಣುತ್ತಿದ್ದು ನಮ್ಮ ಬದ್ನಿಕಾಯಿ ಹಾಲು ಹಾಕಿದ ಪಲ್ಯ. ಇದನ್ನು ರೈಸ್ನಲ್ಲಿ ಸೂಪರ್ ಆಗಿರುತ್ತೆ, ನೀವು ಮಸ್ಟ್ ಟ್ರೈ ಮಾಡಿ, ಹೇಗೆ ಬಂದಿದೆ ಆಮೇಲೆ ನಮಗೆ ಕಮೆಂಟ್ ಮಾಡಿ. ನೋಡ್ತಾ ಇದ್ರೆ ಬದ್ನಿಕಾಯಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಅದು ಕಾಂಡ ಅನ್ನೋದು ಇರೋಲ್ಲ, ಅಷ್ಟು ಚೆನ್ನಾಗಿ ಕುಕ್ ಆಗಿದೆ. ನೀವು ತಿನ್ಬೋದು, ಆ ಕಾಂಡ ಸಹ ತಿನ್ಬೋದು, ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಆಮೇಲೆ ಚಪಾತಿನಲ್ಲಾದರೆ ಸೂಪರ್ ಆಗಿರುತ್ತೆ, ನೀವು ಮಸ್ಟ್ ಟ್ರೈ ಮಾಡಿ. ನಮ್ಮ ಆಂಧ್ರ ಅಡುಗೆಗಳಿಗೆ ಇನ್ನೂ ಬೇಕಾದರೆ ಒನ್ಗಳು ಅರೋಮ ಲೈಕ್ ಮಾಡಿ, ಸಬ್ಸ್ಕ್ರೈಬ್